ಇದಕ್ಕೆ ಏನು ವರ್ಡ್ಸ್ ಏನಿಲ್ಲ, ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಯಾಕೆಂತಂದರೆ ಯಾವ ರೀತಿ ರೆಸ್ಪಾನ್ಸ್ ಸಿಗುತ್ತೆ, ಯಾವ ರೀತಿ ಜನ ಎಂಜಾಯ್ ಮಾಡ್ತಾರೆ ಒಂದು ನೋಡಿದಾಗಲೇ ಅವರ ಅಭಿಮಾನಕ್ಕೆ ಮತ್ತು ಅವರ ಎಕ್ಸ್ಪ್ರೆಷನ್ಸ್ಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಯಾಕೆಂತಂದರೆ ನಾನು ಬಂದಿದ್ದಾವಿಂದ ಎಲ್ಲರೂ ಅವ್ರ ರಿಯಾಕ್ಷನ್ಗಳು ಹೇಳ್ತಾ ಇದ್ದಾರೆ, ನನಗೇನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ. ಐ ಆಮ್ ವೆರಿ ಹ್ಯಾಪಿ. ಸಿನಿಮಾ ನೋಡಿದಷ್ಟೇ ಖುಷಿ ಪಡ್ತಾರೆ ಸರ್. ಹೌದು, ಆ ಅಕ್ಟೋಬರ್ 11 ಸಿನಿಮಾ ರಿಲೀಸ್ ಇರೋದ್ರಿಂದ ಇವತ್ತು ಅವ್ರು ತೋರಿಸ್ತಾ ಇರೋ ಅಭಿಮಾನ ಏನಿದೆ ನನ್ನ ಮೇಲಾಗಲಿ ಧ್ರುವನ್ ಮೇಲಾಗಲಿ, ಖಂಡಿತವಾಗ್ಲೂ ಅದು ಸಿನಿಮಾದಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇಲ್ಲೇ ನೋಡ್ತಾ ಇದ್ದೀನಿ ನಾನು. ಯಾಕೆಂದರೆ ಅಷ್ಟು ಜನದ ಮಧ್ಯದಲ್ಲಿ ಒಂದೊಂದು ಶಾರ್ಟ್ ಬಂದಾಗ ತುಂಬ ಖುಷಿ ಆಗ್ತದೆ ಸರ್. ಫ್ಯಾನ್ಸ್ಗೋಸ್ಕರ ಸರ್ ನೆಕ್ಸ್ಟ್ ಅಪ್ಡೇಟ್ ಏನು ಇಟ್ಕೊಂಡಿದ್ದೀರಾ ಸರ್? ತಿರ್ಗಾ ಇನ್ನೊಂದು ಪೋಲಿಂಗ್ ನಡೆಯುತ್ತೆ. ಟ್ರೈಲರ್ ಆದಮೇಲೆ ಸಾಂಗು, ಫಸ್ಟ್ ಸಾಂಗ್ ಇಂಟ್ರಡಕ್ಷನ್ ಸಾಂಗ್ ಮತ್ತು ಇನ್ನು ಲವ್ ಸಾಂಗ್ ಅನ್ನೋದು ಅವ್ರು ಯಾವುದನ್ನು ಹೇಳ್ತಾರೆ ಅದನ್ನು ಬಿಡ್ತಾ ಹೋಗ್ತಾರೆ. ಕೊನೆ ಸರ್ ಅಭಿಮಾನಿಗಳು ಏನು ಹೇಳ್ತಾರೆ ಸರ್? ಏನು ಹೇಳಲ್ಲ, ಅದ್ದೂರಿ ಆದಮೇಲೆ ನಂದು ಮತ್ತು ಧ್ರುವ ಕಾಂಬಿನೇಷನಲ್ಲಿ ಬರ್ತಾ ಇರೋ 2ನೇ ಸಿನಿಮಾ ಮಾರ್ಟಿನ. ನೀವು ಅದ್ದೂರಿನ ಯಾವ ಮಟ್ಟಕ್ಕೆ ಒಂದು 200 ದಿನ ಓಡಿಸಿ ಯಾವ ಮಟ್ಟಕ್ಕೆ ಹಿಟ್ ಮಾಡಿದ್ರು, ಅದೇ ರೀತಿ ಅದಕ್ಕೊಂದು 10 ಪಟ್ಟು ಕಷ್ಟಪಟ್ಟು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಿರುವಂಥ ಸಿನಿಮಾ. ನೀವು ಅದ್ದೂರಿಯಲ್ಲಿ ಏನು ಅರ್ಜುನ ನೋಡಿದರೆ, AP ಅರ್ಜುನ ಮತ್ತು ಧ್ರುವನ ನೋಡಿದರೆ ಅದಕ್ಕೊಂದು 10 ಪಟ್ಟು ದೊಡ್ಡದಾಗಿರುತ್ತೆ ಈ ಸಿನಿಮಾ. ಅಷ್ಟೇ ಎಂಜಾಯ್ ಮಾಡ್ತಾರೆ. ನಿಮ್ಮ ನಂಬಿಕೆಗಳು ಯಾವುದಕ್ಕೂ ಹುಸಿ ಆಗಲ್ಲ, ತುಂಬ ದೊಡ್ಡ ಮಟ್ಟದಲ್ಲಿರುತ್ತೆ. ಎಲ್ಲರೂ ಬಂದು ಎಂಜಾಯ್ ಮಾಡಿ ನಮ್ಮನ್ನು ಅವತ್ತು ಯಾವ ರೀತಿ ಬೆನ್ತಟ್ಟಿ ಹರಿಸಿದ್ರು, ಅಕ್ಟೋಬರ್ 11ನೇ ತಾರೀಕು ವಿಜಯದಶಮಿಗೂ ನೀವು ಅದೇ ರೀತಿ ಬೆನ್ತಟ್ಟಿ ಹರಿಸಿ ನಮ್ಮನ್ನು ವಿಜಯಶಾಲಿಗಳಾಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಈ ಟ್ರೈಲರ್ನ ಯಾವ ರೀತಿ ನೋಡಿ ಎಂಜಾಯ್ ಮಾಡ್ತಿದ್ದೀರೋ, ಸಿನಿಮಾನು ಅದೇ ರೀತಿ ಇಡೀ ಇಂಡಿಯಾದಲ್ಲಿ, ಇಡೀ ಕರ್ನಾಟಕದಲ್ಲಿ, ಇಡೀ ವರ್ಲ್ಡಲ್ಲಿ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಜಯ ಅರ್ಜುನ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.